ನಿಮ್ಮ ಗಿರೀಶ್ ಮಟ್ಟಣ್ಣವರು. ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅನ್ನುವ ಒಬ್ಬ ವ್ಯಕ್ತಿಯ ಹೇಳಿಕೆ, ತದನಂತರ ಆದಂತಹ ಬೆಳವಣಿಗೆಗಳು, ಇದು ಕುರಿತಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಾರ್ವಜನಿಕರ ಗಮನಕ್ಕೆ ಮತ್ತು ಕಾನೂನು ತಜ್ಞರ ಗಮನಕ್ಕೆ, ಆನಂತರ ಸೂಕ್ತ ಅನಿಸಿದರೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನ ಈ ಲೈವ್ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಮತ್ತು ಈ ಲೈವ್ ಪ್ರೋಗ್ರಾಮ್ ಏನಿದೆ, ಯಾರಾದರೂ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು, ಪ್ರಸಾರ ಮಾಡ್ಬೋದು, ಯಾವುದೇ ಕಾಪಿ ರೈಟ್ಸ್ ಅನ್ವಯ ಆಗೋದಿಲ್ಲ. ಈಗ ನನಗೆ ಅನಿಸುತ್ತೆ, ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ಮಾನ್ಯ ಗೃಹ ಸಚಿವರು ಅಂತ. ಆನಂತರ ಈ ದೇಶದ BNSS ಏನಿದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿತ್ತು, BNSS ಆಗಿದೆ ಈಗ, ಅದು ಬಹುಶಃ 1-2 ದಿನದಲ್ಲಿ ಅದನ್ನು ಅಮೆಂಡ್ಮೆಂಟ್ ಮಾಡಿಬಿಟ್ಟಾರೋ ಅಂತ ನನಗನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಈ ನಕಲಿ ದೇವಮಾನವನ ಸಹೋದರ, ಒಬ್ಬ ಬೆಂಗಳೂರಿನ ಸಹೋದರ, ಮಾನ್ಯ ಗೃಹ ಸಚಿವರಿಗೆ ಹೋಗಿ ಭೇಟಿಯಾಗಿ ಬಂದ್ಬಿಟ್ಟಿದ್ದಾರೆ. ಏನಕ್ಕೆ ಭೇಟಿ ಆದ್ರು ಅಂತ ಮಾಧ್ಯಮದವ್ರು ಕೇಳಿದರೆ, ಪಾಪ ನಮ್ಮ ಅಮಾಯಕ ಗೃಹ ಸಚಿವರು ಹೇಳಿದ್ದಾರೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋದಿತ್ತು ಅಂತೇಳಿ. ಶಿಕ್ಷಣ ವ್ಯವಸ್ಥೆ, ವೈದ್ಯಕೀಯ ಶಿಕ್ಷಣ, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಬಹುಶಃ ಕೆಲಸ ಮಾಡ್ತಿರ್ಲಿಲ್ಲೋ ಏನೋ ಗೊತ್ತಿಲ್ಲ. ಅವ್ರಿಗೆ ಎಲ್ಲರೂ, ಸುರೇಂದ್ರ ಅವರಿಗೆ ನಾವೆಲ್ಲರೂ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಸೆಟ್ಟಿಂಗ್ ಸುರೇಂದ್ರ ಅಂತ ಕರೀತಾ ಬಂದಿದ್ದೀವಿ ಕಳೆದ 2 ವರ್ಷದಿಂದ. ಅವ್ರು ಭೇಟಿ ಆದಮೇಲೆ ಪೊಲೀಸ್ ಮ್ಯಾನ್ಯುವಲ್ಲೇ ಅಮೆಂಡ್ಮೆಂಟ್ ಆಗಿಬಿಟ್ಟಿದೆ. ಹೆಂಗಂತ ಹೇಳಿದ್ರೆ, ಪೊಲೀಸ್ ಠಾಣೆಗೆ ಯಾರಾದರೂ ಫೋನ್ ಮಾಡಿ ಅಥವಾ ಖಚಿತ ಮಾಹಿತಿ, ಏನೋ ಒಂದು ಮಾಹಿತಿ ಕೊಡ್ತಾರೆ, ಸ್ವಾಮಿ ಇಲ್ಲಿ ಒಂದು ಹೆಣ ಬಿದ್ದಿದೆ, ಶವ ಬಿದ್ದಿದೆ ಅಂತೇಳಿ. ಇನ್ಮೇಲೆ ಅವಾಗ ಪೊಲೀಸರು ಏನು ಮಾಡಬೇಕು, ಬಾರಪ್ಪ ನೀನು ಮಾಹಿತಿ ಕೊಟ್ಟಿದೆಯಲ್ಲ, ಬಾ ಪೊಲೀಸ್ ಸ್ಟೇಷನ್ಗೆ, FIR ಮೊದಲು SP ಆಫೀಸಿಗೆ ಹೋಗಬೇಕು. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೋಂಗಿಲ್ಲ. SP ಆಫೀಸಿಗೆ ಹೋಗಿದ ಮೇಲೆ ಪೊಲೀಸ್ ಸ್ಟೇಷನ್ ಬರಬೇಕು. ಪೊಲೀಸ್ ಸ್ಟೇಷನ್ ಬಂದ ಮೇಲೆ FIR ಮಾಡಬೇಕು, ಎಲ್ಲಿ ಹೆಣ ಬಿದ್ದಿದೆ ಅಂಥೇಳಿ. ಆ ಮಾಹಿತಿದಾರ, ದೂರುದಾರ FIR ಮಾಡಿದರೆ ಇಷ್ಟೇ ಸಾಕಾಗುವುದಿಲ್ಲ. ಕೋರ್ಟಿಗೆ ಹೋಗಿ 164 ಮ್ಯಾಜಿಸ್ಟ್ರೇಟ್ ಮುಂದೆ, 183 BNSS ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಬೇಕು, ಸ್ವಾಮಿ ನಾನು ಹೇಳ್ತಾ ಇರೋದೆಲ್ಲ ಸತ್ಯ, ಅಲ್ಲಿ ಹೆಣ ಬಿದ್ದಿದೆ. ಅಷ್ಟೇ ಸಾಕಾಗುವುದಿಲ್ಲ. ಅದಾದ್ಮೇಲೆ ಮತ್ತೆ 1-2 ದಿನ ಆದ್ಮೇಲೆ 161 ಪೊಲೀಸರೇ ಅವನಿಗೆ ಬಂದು ಮತ್ತೆ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ಮೇಲೆ ಒಂದು ಬಿಳಿ ಹಾಳೆ ಮುಂದೆ ಇಟ್ಕೊಂಡು, ಪೇಪರ್ ಇಟ್ಕೊಂಡು, ಎಲ್ಲಿ ಹೆಣ ಬಿದ್ದಿದೆ ಮ್ಯಾಪ್ ಮಾಡಿ ತೋರಿಸು, ಇಷ್ಟೆಲ್ಲ ಪ್ರಕ್ರಿಯೆ ಆಗಬೇಕು. ಆದ್ಮೇಲೂ ಕೂಡ ಪೊಲೀಸರು ಹೆಣ ನೋಡಕ್ ಬರ್ತಾರೋ ಇಲ್ಲೋ ಅನ್ನೋದು ಡೌಟ್ಫುಲ್ಲು. ಯಾಕಂತ ಹೇಳಿದ್ರೆ, ನನಗನ್ಸಿದ ಮಟ್ಟಿಗೆ ಪೊಲೀಸ್ ಮ್ಯಾನ್ಯುವಲ್ಲು ಅಮೆಂಡ್ಮೆಂಟ್ ಅಂದ್ರೆ ಚೇಂಜ್ ಆಗಿಬಿಟ್ಟಿದೆ. ಮೂಲ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಯಾವುದಾದ್ರೂ ಒಂದು ಅಪರಾಧ ಕೃತ್ಯದ ಬಗ್ಗೆ ಮಾಹಿತಿ ಬಂದ್ರೆ ತಕ್ಷಣವೇ ಪೊಲೀಸರು ಸ್ಪಾಟಿಗೆ ಹೋಗಬೇಕು. SHO ಸ್ಪಾಟಿಗೆ ಹೋಗಬೇಕು. he must rush to the spot, he must rush to the scene of offense. ಬಟ್ ಈಗ ಹಂಗಲ್ಲ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹೂತಿಟ್ಟ ಶವಗಳ ಪ್ರಕರಣದಲ್ಲಿ ಆ ವ್ಯಕ್ತಿ ಮೊದಲು ಅಡ್ವೊಕೇಟ್ ಮುಖಾಂತರ ಮಾನ್ಯ SP ಅವ್ರ ಗಮನಕ್ಕೆ ತಗೊಂಡು ಬರ್ತಾರೆ. ಅದಾದ ನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ, FIR ದಾಖಲಾಗುತ್ತೆ. ಆದರೂ ಕೂಡ ಸ್ಪಾಟಿಗೆ ಹೋಗೋದಿಲ್ಲ. ಇದ್ದಂತಹ ಮಾಹಿತಿ ಏನು, ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ, ಸ್ಪಾಟಿಗೆ ಹೋಗೋದಿಲ್ಲ. ನಂಬಿಕೆ ಬರಲಿ ಅಂತೇಳಿ ಒಂದು ಹೂತಿಟ್ಟ ಶವವನ್ನ, ಅದರದ್ದು ಕಳೆ ಬರ, ಅದರದ್ದು ಅಸ್ತಿ ಏನು ತಲೆ ಬುರುಡೆಯನ್ನ ತೆಗೆದಿಟ್ಟಿದ್ದೇನೆ ಅಂತ ಹೇಳ್ತಾರೆ, FIR ನಲ್ಲಿ ಇರ್ತದೆ, ಸ್ಪಾಟಿಗೆ ಹೋಗೋದಿಲ್ಲ. ಅದಾದ್ಮೇಲೆ ಒಂದಿಷ್ಟು ಜನಕ್ಕೆ, ಇದು ಒಂದಿಷ್ಟು ದಿನಗಳಾದ್ಮೇಲೆ
ಬೆಳ್ತಂಗಡಿ ಆನರೇಬಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ, ಸ್ವ ಇಚ್ಛಾ ಹೇಳಿಕೆಯನ್ನ ಕೊಡ್ತಾನೆ ಆ ವ್ಯಕ್ತಿ. ಅದಾದ್ಮೇಲೂ ಕೂಡ ಸ್ಪಾಟಿಗೆ ಹೋಗುದಿಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಅದಾದ್ಮೇಲೆ 161 ಸ್ಟೇಟ್ಮೆಂಟ್ ಆಗುತ್ತೆ, ಸ್ಪಾಟಿಗೆ ಹೋಗುದೇನೆ ಇಲ್ಲ. ಇವತ್ತು ಹತ್ತತ್ರ ನಾನು ಈ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಹತ್ತತ್ರ 3 ಗಂಟೆಗೆ ಲೈವ್ ಬರ್ತಾ ಇತ್ತು. ಆ ವ್ಯಕ್ತಿ ತನ್ನ ನ್ಯಾಯವಾದಿಗಳ ಮೂಲಕ ಅದೇ ಜಾಗದಲ್ಲಿನೇ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನಾವು ಇಲ್ಲೇ ಬಂದಿದೀವಿ ಅಂತೇಳಿ ಹೇಳ್ತಾ ಇದ್ದಾರೆ, ಬನ್ನಿ ಸ್ಥಳ ಪಂಚನಾಮೆ ಮಾಡಿ ಅಂತ. ಪೊಲೀಸರು ಬರ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, ಬಹುಶಃ CRPC ಕ್ರಿಮಿನಲ್ ಮ್ಯಾನ್ಯುಯಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಪೊಲೀಸ್ ಮ್ಯಾನ್ಯುಯಲ್ ಚೇಂಜ್ ಆಗಿಬಿಟ್ಟಿದೆ. ನನಗೆ ಬಂದಂತಹ ಖಚಿತ ಮಾಹಿತಿಗಳನ್ನು ನಾನು ಅದನ್ನು ಸಾರ್ವಜನಿಕರಿಗೆ ಹಂಚಿಕೊಳ್ಳಬೇಕು. ಯಾಕಂತ ಇದ್ರೆ ನಾವು ಕಳೆದ 2 ವರ್ಷಗಳಿಂದ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ನಾವು ಸೌಜನ್ಯ ಹೋರಾಟಗಾರರು ಏನೇನು ನಡೀತಾ ಇದೆ ಅದನ್ನ ಸಾರ್ವಜನಿಕರಿಗೆ ಯಥಾವತ್ತಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ನಾನೀಗ ಹೇಳ್ತಾ ಇದ್ದೇನೆ, ನನಗೆ ಬಂದಂತಹ ಖಚಿತ ಮಾಹಿತಿಗಳು. ಯಾಕೆ ಇದು ಡೆಡ್ ಲಾಕ್ ಆಗಿ ಕುಂತಿದೆ, ಯಾಕೆ ಹೂತಿಟ್ಟಂತ ಶವಗಳು ಮೇಲೆ ಬರ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ, ಸುಮಾರು ಜನ ಇವತ್ತು ಕೇಳ್ತಾ ಇದ್ದಾರೆ ಯಾಕೆ ತೆಗಿತಾ ಇಲ್ಲ. ಸಾಕಷ್ಟು ನ್ಯಾಷನಲ್ ಚಾನೆಲ್ಗಳು ಮಾತಾಡ್ತಾ ಇದೆ. ಹಿರಿಯರಾದಂತ ಶ್ರೀಯುತ ದ್ವಾರಕಾನಾಥ್ ಸರ್, ಬಾಲನ್ ಸರ್ ಎಲ್ಲರೂ ಕೂಡ ದೇ ಆರ್ ಆಲ್ ನೋಟೆಡ್ ಸೋಷಿಯಲ್ ಆಕ್ಟಿವಿಸ್ಟ್. ಬರೀ ಅಡ್ವೊಕೇಟ್ ಅಲ್ಲ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇರುವಂತ ನ್ಯಾಯವಾದಿಗಳು ಮುಖ್ಯಮಂತ್ರಿಗಳಿಗೆ ಹೋಗಿ ಒತ್ತಾಯ ಮಾಡಿ ಬಂದಿದ್ದಾರೆ. ಪ್ರಾಂಪ್ಟ್ ಫೇರ್ ಇನ್ವೆಸ್ಟಿಗೇಷನ್ ಆಗಲಿ, ಆದಷ್ಟು ಬೇಗ ಹೂತಿಟ್ಟ ಆ ಶವಗಳು ಏನು ಹೇಳಿದಾನೆ, ಮಾಹಿತಿ ಕೊಟ್ಟಿದ್ದಾನೆ, ಅದರ ಪ್ರಕಾರ ಅದನ್ನು ಹೊರಗಡೆ ತೆಗಿಲಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಹೊರಗಡೆ ತೆಗಿತಾ ಇಲ್ಲ ಅಂತೇಳಿ. ನಮಗೆ ಸೌಜನ್ಯ ಹೋರಾಟಗಾರರಿಗೆ ಬಂದಂತ ಖಚಿತ ಮಾಹಿತಿ ಏನು ಅಂತ ಹೇಳಿದ್ರೆ, ಮೊನ್ನೆ 161 ಸ್ಟೇಟ್ಮೆಂಟ್ ನಡೀತಾ ಇತ್ತಂತೆ. 5 ಜನ ಪೊಲೀಸರ ಸಮ್ಮುಖದಲ್ಲಿ ಆ ವ್ಯಕ್ತಿ, ಪಾಪ ಪ್ರಜ್ಞೆ ಕಾಡಿದಂತ ವ್ಯಕ್ತಿ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಯೂಶಲಿ 164 ಅಂದ್ರೆ 183 ಆದ ನಂತರ ಇದು ಮಾಡ್ಲೇಬೇಕಂತ ಏನು ಇರುವುದಿಲ್ಲ, ಆದ್ರೂ ಕೂಡ ಏನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರು ಕೋಆಪರೇಷನ್ ಕೂಡ ಕೊಟ್ಟಿದ್ದಾರೆ ವ್ಯಕ್ತಿ. ಅವಾಗ ಆ ಸಂದರ್ಭದಲ್ಲಿ ಒಂದು ಬಿಳಿ ಹಾಳೆ ಇಟ್ಕೊಂಡು ಆ ತನಿಖಾಧಿಕಾರಿ, ಅಲ್ಲಿದ್ದಂತ ಒಬ್ಬ ಅಧಿಕಾರಿ, ಯಾರು ಅಂತ ಹೆಸರು ಬೇಡ, ಯಾಕಂದ್ರೆ ನಮಗೆ ವೈಯಕ್ತಿಕ ದ್ವೇಷ, ಅವ್ರು ಯಾರ ಮೇಲೆ ಕೂಡ ವೈಯಕ್ತಿಕ ದ್ವೇಷ ಇಲ್ಲ, ಆದ್ರೆ ನಡೆದಂತ ಪ್ರಕ್ರಿಯೆ ಹೇಳ್ತಾ ಇದ್ದೀನಿ, ಊಹಾಪೋಹ ಅಲ್ಲ. ಬಿಳಿ ಪೇಪರ್ನ ಹಿಂಗೆ ಮುಂದೆ ಇಟ್ಟು, ಆ ವ್ಯಕ್ತಿಯ ಮುಂದೆ ಇಟ್ಟು ಪೆನ್ ತಗೊಂಡು, ತೋರ್ಸು ನೀನು ಎಲ್ಲೆಲ್ಲಿ ಹೆಣ ಹೂತ್ ಹಾಕಿದೀಯಾ, ಇಲ್ಲಿ ಮ್ಯಾಪ್ ಮಾಡಿ ತೋರಿಸು. ಆವಾಗ ಆ ವ್ಯಕ್ತಿ ಹೇಳಿದಾನೆ, ನಾನು ತೋರಿಸೋದಿಲ್ಲ, ಯಾವ ಜಾಗೆ ಹೂತಿಟ್ಟಿದ್ದೇನೆ ಅದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ಆದ್ರೆ ನನಗೆ ಇಲ್ಲಿ ತೋರಿಸೋದಕ್ಕೆ ಬರುವುದಿಲ್ಲ. ಇಲ್ಲಿ ಹಾಳೆಯಲ್ಲಿ ಬಿಳಿ ಹಾಳೆ ಮೇಲೆ ನನಗೆ ಮ್ಯಾಪ್ ಮಾಡಿ ತೋರ್ಸಕ್ ಸರ್ ನನಗೆ ಬರಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಇಲ್ಲಿ ಒಂದು ವೇಳೆ ಆ ವ್ಯಕ್ತಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮುಂದೆ ಅಥವಾ ಪೊಲೀಸ್ ಸಿಬ್ಬಂದಿಗಳ ಮುಂದೆ, 5 ಜನ ಇದ್ರು, ಆ 5 ಜನ ಸಿಬ್ಬಂದಿಗಳ ಮುಂದೆ ಇಲ್ಲಿ ಧರ್ಮಸ್ಥಳದ ಈ ರಸ್ತೆ ಪಕ್ಕ ಇಲ್ಲಿ, ಈ ಬೀಡಿನ ಮುಂದೆ ಇಲ್ಲಿ, ಈ ಲಾಜಿನ ಮುಂದೆ ಇಲ್ಲಿ, ಎಲ್ಲೋ ಒಟ್ಟು ಈ ನದಿ ಪಕ್ಕ ಇಲ್ಲಿ ಅಂತ ಮ್ಯಾಪ್ ಹಾಕಿ ತೋರಿಸ್ಬಿಟ್ರೆ ಏನಾಗುತ್ತೆ ಹೇಳಿ? ಇಮಿಡಿಯೇಟ್ ಆಗಿ ಆ ಮಾಹಿತಿ ಸೋರಿಕೆಯಾಗಿ ರಾತ್ರೋರಾತ್ರಿ ಅದನ್ನ ನಾಶ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನಾವು ಕೆಲವು ದಿನಗಳ ಹಿಂದೆನೆ ಆ ನ್ಯಾಯವಾದಿಗಳ ತಂಡಕ್ಕೆ, ಹಿರಿಯ ನ್ಯಾಯವಾದಿಗಳಿಗೂ ಕೂಡ ನಾವು ದೂರವಾಣಿ ಮುಖಾಂತರ ಮಾತಾಡಿ ವಿನಂತಿ ಮಾಡಿಕೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಸ್ಥಳೀಯ ಪೊಲೀಸರನ್ನ ನಂಬಬೇಡಿ. ನಾವೇ ಖುದ್ದಾಗಿ ಹೇಳಿದೇವಿ, ಡೋಂಟ್ ಬಿಲೀವ್ ಲೋಕಲ್ ಪೊಲೀಸ್. ಅಲ್ಲಿ ಪೊಲೀಸರಿಗೂ ಹೇಳೋದು ಒಂದೇ, ಆ ಧರ್ಮಸ್ಥಳದ ಏನು ಧರ್ಮೋದ್ಯಮಗಳ ಕುಟುಂಬ ಇದೆ ಅವ್ರಿಗೆ ಹೇಳೋದು ಒಂದೇ. ಕಹಿ ಅನುಭವಗಳು ನಮ್ಮ ಮುಂದೆ ಇದೆ ಸ್ವಾಮಿ.
ಆ ಪದ್ಮಲತಾ ಸಾರಿ ನಾರಾಯಣ ಮಾವುತ ಕೇಸಲ್ಲಿ ಏನ್ ಮಾಡಿದ್ರು? ಡಬಲ್ ಮರ್ಡರ್ ಆಗಿ ಅಲ್ಲಿ ಹೆಣ ಬಿದ್ದಿದೆ. FSL ಅವರು ಫಿಂಗರ್ ಪ್ರಿಂಟ್ ಅವ್ರು ಬಂದಿದ್ದಾರೆ, ವಾಪಸ್ ಕಳ್ಸಿದ್ರು. ತಮಗ್ ಗೊತ್ತಿರ್ಲಿ, ಸಾರ್ವಜನಿಕರ ಗಮನಕ್ಕೆ ನಾನು ತರ್ತಾ ಇದ್ದೀನಿ, ಎಲ್ಲಾ ನ್ಯಾಯವಾದಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಫಿಂಗರ್ ಪ್ರಿಂಟ್ ಬಂದ್ರೆ ಬ್ಯೂರೋ ಬಂದಿದೆ, ಫಿಂಗರ್ ಪ್ರಿಂಟ್ ಸ್ಟಾಕ್ ಬಂದಿದೆ, ವಾಪಸ್ ಕಳ್ಸಿದ್ರು ಅವ್ರನ್ನ. ಡಾಗ್ ಸ್ಕ್ವಾಡ್ ಬಂದಿದೆ. ಡಾಗ್ ಸ್ಕ್ವಾಡ್ ಎಲ್ಲಿ ಹೋಗಿದ್ದು? ಇದೇ ಧನಕೀರ್ತಿ ಆರಿಗ ಅನ್ನುವನ ಮನೆ, ಇದೇ ಧರ್ಮೋದ್ಯಮಿಯ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಯಾವನಿದಾನೋ ಅವನು ಮನೆಗೆ ಹೋಗಿ ಬಂತು ಡಾಗ್ ಸ್ಕ್ವಾಡ್, ವಾಪಸ್ ಕಳಿಸ್ಬಿಟ್ರು. ಯಾವಾಗ ಅವನ ಮನೆಗೆ ಹೋಯ್ತು ವಾಪಸ್ ಕಳಿಸ್ಬಿಟ್ರು. ಡಬಲ್ ಮರ್ಡರ್ ಕೇಸ್ನಲ್ಲಿ ನಾರಾಯಣ ಮತ್ತು ಯಮುನಾಳ ಜೋಡಿ ಕೊಲೆ ಪ್ರಕರಣದಲ್ಲಿ ದೂರುದಾರ ಪಕ್ಕನೆ ಇದ್ರು. ನಾರಾಯಣನ 3 ಜನ ಮಕ್ಕಳು, ಗಣೇಶ, ಅಶೋಕ, ಭಾರತಿ ಎಲ್ಲರೂ ಮೇಜರ್ ಇದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಸ್ವಾಮಿ ನನ್ನ ಗಂಡ ಸತ್ತಿದ್ದಾನೆ, ದೂರು ದಾಖಲ ಮಾಡಿ ಅಂತ ಹೇಳಿದ್ರೆ ಆ ಪೊಲೀಸ್ ಸ್ಟೇಷನ್ ಅಧಿಕಾರಿ PSI ಬೆಳ್ತಂಗಡಿ ಹೆದರ್ಸ್ ಕಳಿಸ್ತಾರೆ. ಏನಕ್ಕೆ ಬರೋದು? ಏನಕ್ಕೆ ದೂರು ಕೊಡೋದು? ಅದೆಲ್ಲ ನಿಮಗೆ ಬೇಡ, ಅದೆಲ್ಲ ನೀವು ಮಾಡ್ಕೋತೀವಿ, ನೀವು ಹೋಗ್ಬಿಡ್ಬೇಕು. ವಾಪಸ್ ಕಳಿಸ್ತಾರೆ. ದೂರು ಕೊಡಕ್ ಬಂದವನು ಯಾರು? ರಾಜೇಂದ್ರ ರೈ ಅಂತ ಈ ಧರ್ಮೋದ್ಯಮಿಗಳ ಛೇಲ. ಲೋಕಲ್ ಸ್ಟ್ಯಾಂಡ್ ಇಲ್ಲ, ಏನೂ ಇಲ್ಲ. ದೇರ್ ಇಸ್ ನೋ ಲೋಕಲ್ ಸ್ಟ್ಯಾಂಡ್. ರಾಜೇಂದ್ರ ರೈ ಇವರ ನೆಂಟನೂ ಅಲ್ಲ, ಬೀಗನೂ ಅಲ್ಲ, ಜಾಗಕ್ಕೆ ಸಂಬಂಧನೂ ಇಲ್ಲ. ಒಂದ್ ವೇಳೆ ಅನಾಥ ಶವ ಇದ್ರೆ ಯಾರು ಬೇಕಾದ್ರೂ ಕೊಡ್ಬೋದು ಕಂಪ್ಲೇಂಟ್. ಹೌದು ಸ್ವಾಮಿ, ಇಲ್ಲೊಂದು ಅನಾಥ ಶವ ಬಿದ್ದೆ, FIR ಮಾಡಿ ನಾ ದೂರ್ ಕೊಡ್ತೀನಿ ಅಂತೇಳಿ. ಆ ಮೃತನ ಹೆಂಡತಿ ಮಕ್ಕಳು ಇದ್ದಾಗ ಅವ್ರ ಕಂಪ್ಲೇಂಟ್ ತಗೊಳ್ದೇನೆ ಹೆದರಿಸಿ ಓಡಿಸಿ ಈ ರಾಜೇಂದ್ರ ರೈ ಅಂತ ಈ ನಕಲಿ ದೇವಮಾನವನ ಚೇಲನಿಗೆ ದೂರದಾರ ಮಾಡ್ತಾರೆ. ಆ ತರ ಹುಚ್ಚಾಟಗಳು ಈಗಿನ ಪೊಲೀಸರಿಂದ ಆಗಬಾರ್ದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. ಬ್ಲೇಮ್ ಮಾಡ್ರಿ, ಯಾರಾದ್ರೂ ನಮ್ಗೆ ಬೈಯೋರು ಬೈಕೊಳ್ಳಿ. ಆ ರೀತಿ ಹುಚ್ಚಾಟಗಳು ಈಗ ಯಾರ್ದೋ ಬಡ ಮಕ್ಕಳನ್ನ ಕೊಲೆಗಡಕರಿಗಂತ ಸೇರಿಸೋದು ಬೇಡ. ಅದ್ರ ಸಲುವಾಗಿ ನಾವು ಖುದ್ದಾಗಿ ಹೇಳಿದೇವಿ, ಲೋಕಲ್ ಪೊಲೀಸರನ್ನ ನಂಬಬೇಡಿ, DYSP ನಂಬಬೇಡಿ. ಇವತ್ತು ದ್ವಾರಕಾನಾಥ್ ಸಾಹೇಬ್ರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, DYSP ಅವ್ರನ್ನ ಯಾಕೆ ನಂಬಬಾರ್ದು ಅಂತ. ಅದಕ್ಕೆ ನಿಖರವಾದಂತಹ ಕಾರಣ ಇದೆ. ಬಂಟ್ವಾಳ DSP ಅವ್ರನ್ನ ಯಾಕೆ ನಂಬಬಾರ್ದು ಅಂತ ಹೇಳಿದ್ರೆ, ಒಂದಿಷ್ಟು ವರ್ಷಗಳ ಹಿಂದೆ ಒಂದು ಜಾಗೆ, ಮೂಡುಬಿದಿರೆಯಲ್ಲಿ ಒಂದು ಜಾಗೆ, ಒಂದು ಸ್ಮಾಲ್ ಸಿವಿಲ್ ಡಿಸ್ಪ್ಯೂಟ್, ಅದು ಹೋಗೋದಕ್ಕೆ ದಾರಿ ಸಿಗ್ತಾ ಇಲ್ಲ ಅಂತ ಹೇಳಿ, ಕೊಡ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ಆ ಜಾಗದ ಅದೇ ಪಕ್ಕದಲ್ಲಿ ಇರೋದೇ ಇದೇ ನಕಲಿ ದೇವಮಾನವನ. ಅವರಿಗೆ ಈ ಜಮೀನು ಕಬಳಿಸ್ಕೋಬೇಕಾಗಿತ್ತು. ಒಂದು ಹೆಣ್ಮಗಳಿಂದ ಕೇಸು ರಿಜಿಸ್ಟರ್ ಮಾಡ್ತಾರೆ. ಎಲ್ಲಿ? ಲೋಕಾಯುಕ್ತಕ್ಕೆ. ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ವಿಚಾರಣೆ ಪ್ರಾರಂಭ ಮಾಡಿಬಿಡ್ತಾರೆ. ಲೋಕಾಯುಕ್ತ DSP ಬರ್ತಾರೆ. ಅವಾಗ ಹೇಳ್ತಾರೆ, ಪಾಪ ಜಮೀನ್ ಇದ್ದಂತವ್ರಿಗೆ ಅವನು ಗವರ್ಮೆಂಟ್ ಸರ್ವೆಂಟ್ ಅಲ್ವೇ ಅಲ್ಲ, ನಾಟ್ ಎಟ್ ಆಲ್ ಗವರ್ಮೆಂಟ್ ಸರ್ವೆಂಟ್. ಅವ್ರಿಗೆ ಹೇಳ್ತಾರೆ, ಈ ಜಾಗ ಕೊಟ್ಟು ಬಿಡ್ರಿ, ನೀವು ಬಿಟ್ಟು ಬಿಡ್ರಿ ಜಾಗನ ಅಂತ ಹೇಳ್ತಾರೆ. ಅದೇ ಅಧಿಕಾರಿ ಬಂಟ್ವಾಳದ DYSP ವಿಜಯ್ ಪ್ರಸಾದ್ ಅವರು. ಅವ್ರ ಮೇಲೆ ಏನೋ ಕೇಸ್ ಆಗಿದೆ ಅಂತ ಅಪವಾದ ಹಾಕ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ಸಾರ್ವಜನಿಕವಾಗಿ ಯಾವ ಒಬ್ಬ ಪೊಲೀಸ್ ಅಧಿಕಾರಿ ಇವರ ಪರವಾಗಿ ನ್ಯಾಯ ಪಂಚಾಯಿತಿ ಮಾಡಕ್ ಬಂದಿದ್ರಲ್ಲ, ಆ ಅಧಿಕಾರಿನೇ ಇವತ್ತು ಈ ತನಿಖೆಯ ಮುಖ್ಯಾಧಿಕಾರಿ ಅಂತ ಹೇಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಸ್ವಾಮಿ? ಆಗತ್ತಾ? ಸಂಶಯ, ಜನಸಾಮಾನ್ಯರಲ್ಲಿ ಇರುವಂತ ಸಂಶಯಗಳನ್ನು ಮಾತ್ರ ನಾನಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಮೊನ್ನೆ 161 ಸ್ಟೇಟ್ಮೆಂಟ್ ಅಂದ್ರೆ ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ಅಲ್ಲಿ ಕಳಿಸ್ತಾ ಇದ್ದಾರೆ. ಒಂದ್ ವೇಳೆ ಮ್ಯಾಪ್ ಮಾಡಿ ಅದೇ ಅಧಿಕಾರಿಗೆ ನೋಡಿ ಈ ಜಾಗದಲ್ಲಿ ಇಲ್ಲಿ ಹೆಣ ಬಿದ್ದಿದೆ ಅಂತ ಹೇಳಿಬಿಟ್ರೆ ಹೋಗೋದಿಲ್ವಾ? ಅದು ರಾತ್ರೋರಾತ್ರಿ ಒಂದು 10 JCB ತಗೊಂಡು ಬಂದು ಅಗದು ಹೊಳೆಗೆ ಬಿಸಾಕ್ಬಿಡ್ತಾರೆ. ಆಮೇಲೆ ಏನ್ ಹೇಳ್ತಾರೆ ಇವರು? ಪರಮ ಪೂಜ್ಯರು ಕೆರೆ ಯೋಜನೆ ಮಾಡ್ತಾ ಇದ್ದಾರೆ, ಕೆರೆಯುವ ಯೋಜನೆ ಕೆರಿತಾ ಇದಾರಲ್ಲ, ಬೋಳಿಸ್ತಾ ಇದಾರಲ್ಲ, ಪರಮ ಪೂಜ್ಯರು ಇಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಹಂಗ ಆಗಬಾರದು. ಇವರ ಕೆರೆಯುವ ಯೋಜನೆ ನುಣ್ಣಗೆ ಬೋಳಿಸುವ ಯೋಜನೆ ಈ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ. ಅದರ ಸಲುವಾಗಿ
ಎಸ್ ಪಿ ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ ಮತ್ತು ಅವರ ಆಡಳಿತ ಪಾರದರ್ಶಕದ ಬಗ್ಗೆ ನಮಗೆ ಗೌರವ ಇದೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ನಾನು ಯಾರು ಅಲ್ಲ, ಅವ್ರ ಮುಂದೆ ಒಬ್ಬ ಸಣ್ಣ ಬಾಲಕ, ನಾನು ಸಣ್ಣ ವೆರಿ ಆರ್ಡಿನರಿ ಮ್ಯಾನ್. ಆದರೆ ಇಂತಹ ಅಧಿಕಾರಿಗಳು ತನಿಖೆಯನ್ನ ಹಾಳು ಮಾಡಬಾರದು. ಅದ್ರ ಸಲುವಾಗಿ ಇವ್ರು ಏನ್ ಕೇಳ್ತಾ ಇದಾರಲ್ಲ, ಇಲ್ಲೇ ತೋರಿಸು ಅಂತ ಕೇಳ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದಾನೆ ನಾನು ತೋರ್ಸಲ್ಲ. ಹಿಂಗಾಗಿ ಕಗ್ಗಂಟಾಗಿದೆ, ಹಿಂಗಾಗಿ ಡಿಲೇ ಆಗ್ತಾ ಇದೆ. ಯಾಕೆ ತೋರಿಸ್ಬೇಕು? ಕರ್ಕೊಂಡು ಹೋಗಿ. ಈಗ ಒಂದು ಮಾಹಿತಿ ಬರ್ತದೆ ಪೊಲೀಸ್ ಸ್ಟೇಷನ್ಗೆ, ಒಂದು ಜೂಜಡ್ಡೆ ನಡೀತಾ ಇದೆ ಸ್ವಾಮಿ, ಜೂಜಾಟ ಆಡ್ತಾ ಇದಾರೆ ಅಂತ ಹೇಳಿ. ಅವಾಗ ನೀ ಬಾ, FIR ದಾಖಲಿಸು, ಹೋಗು ಕೋರ್ಟಿಗೆ 164 ಕೊಡು, ಆಮೇಲೆ ಬಾ, ಆಮೇಲೆ 161 ತಗೊಳ್ತೀವಿ, ಎಲ್ಲಿ ಜೂಜು ನಡೀತಾ ಇದೆ ಅದನ್ನ ಮ್ಯಾಪ್ ಮಾಡಿ ತೋರಿಸು, ಆಮೇಲೆ ಬರ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ಕ್ರಿಮಿನಲ್ ಪ್ರೊಸೀಜರು ಎಲ್ಲ ಪೂರ್ತಿ ಚೇಂಜ್ ಆಗಿಬಿಡ್ತು ಇನ್ನು ಇವರು ಯಾರು ರಕ್ಷಣೆ ಮಾಡೋದ್ರ ಸಲುವಾಗಿ. ಅದನ್ನ ನಾನು ಒಬ್ಬ ಸಾಮಾನ್ಯನಾಗಿ ಈ ಮಾತುಗಳನ್ನ ಜನರ ಮುಂದೆ ತಂದಿಡ್ತಾ ಇದ್ದೀನಿ. ಬಹುಶಃ ಈ ಡೆವಲಪ್ಮೆಂಟ್ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಅವ್ರಿಗೂ ಕೂಡ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಮೇ ಬಿ ಐ ಆಮ್ ರಾಂಗ್, ತಪ್ಪಿದ್ರೆ ಹೇಳಿ. ಹೆಣ ಈಗ ಹೂತ್ ಹಾಕಿದ್ದೀನಿ ಅಂತ ಹೇಳಿ ಹತ್ತತ್ರ ಒಂದು ತಿಂಗಳು 20-25 ದಿನ ಆಯ್ತು, ಒಬ್ರು ಕೂಡ ಸ್ಪಾಟಿಗೆ ಹೋಗಕ್ ರೆಡಿ ಇಲ್ಲ. ಇವತ್ತು ಅದೇ ಜಾಗದಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಬಂದು ಸ್ಪಾಟ್ ಪಂಚನಾಮೆ ಮಾಡಕ್ ತಯಾರಿಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಸೀಜರ್ ಪಂಚನಾಮೆ ಆಗಿದ್ರಿ. ಎದ್ರ ಪಂಚನಾಮೆ? ಪೆನ್ನಿಂದ ಮೊಬೈಲ್ ಪಂಚನಾಮೆ ಆಗಿದೆಯಾ? ಎದುರಾಗಿದೆ ಆಗಿರುವುದು ತಲೆ ಬುರುಡೆಯದ್ದು. ಸೀಜರ್ ಪಂಚನಾಮೆ ಆದ್ರೆ ಇಟ್ ಶುಡ್ ಬಿ ಫಾಲೋಡ್ ಬೈ ದಿ ಸ್ಪಾಟ್ ಪಂಚನಾಮ. ಹೋಗಕ್ ತಯಾರಿಲ್ಲ. ಯಾರು ಭಯ ಕಾಡ್ತಾ ಇದೆ? ಯಾಕೆ ಭಯ? ತೋಡ್ರಿ ಅದನ್ನ, ಏನಿದೆ ಅದನ್ನ ಹೊರಗಡೆ ತೆಗೀರಿ. ಅದನ್ನ ನಾಯಿ ಇದ್ದಿರಬಹುದು, ಬುರುಡೆ ಇರಬಹುದು, ಅಲ್ಲಿ ಹಂದಿಗಳಂತಿರ್ಬಹುದು, ಅಥವಾ ಏನು ಇರ್ಲಿಕ್ಕೆ ಇಲ್ಲ. ಪಾಪ CT ರವಿ ಅವರು ಅಮಾಯಕರು ಇವತ್ತು ಕೇಳ್ತಾ ಇದ್ದಾರೆ. ಅವ್ರ ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ ಏನು ಅಲ್ಲಿ ನಾಯಿದಿದೆಯೋ ಹಂದಿದೆಯೋ ಅಥವಾ ಏನು ಇಲ್ವೇ ಇಲ್ವೋ. ಯಾಕಂದ್ರೆ ದೇವತಾ ಮನುಷ್ಯನ ಮೇಲೆ ಪಾಪ ಹಾಕ್ಬಾರ್ದಲ್ಲ, ಆರೋಪ ಹಾಕ್ಬಾರ್ದಲ್ವಾ. ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂತ ತೋರಿಸಿ, ಕ್ರಮ ಕೈಗೊಳ್ಳಿ. ಅಮಾಯಕರ ಪಾಪ CT ರವ್ರಿಗೆ ಏನು ಗೊತ್ತೇ ಇಲ್ಲ. ಮೊನ್ನೆ ತುಮಕೂರಿನಲ್ಲಿ ಇವ್ರದೇ ಯೋಜನೆ, ಕೆರೆ ಯೋಜನೆ, ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವ್ರದೇ ಯೋಜನಾಧಿಕಾರಿ ಜೈಲಿಗೆ ಹೋದ. CT ರವ್ರಿಗೆ ಗೊತ್ತಿಲ್ಲ ಪಾಪ. ಅದೇ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಆಗಿದೆ. ಹಿಂದೂ, ಯಾಕಂದ್ರೆ ಹಿಂದೂ ಅಂತ ಸ್ಪೆಸಿಫಿಕ್ ಹೇಳ್ಬೇಕು. ಯಾವಾಗ CT ರವಿ ಅಂದ ತಕ್ಷಣ ಹಿಂದೂ ಅಂತ ಹೇಳ್ಬೇಕು ನಾವು. ಅದನ್ನ ಆನೆ ಮಾವುತರ ಜೋಡಿ ಕೊಲೆ ಆಗಿದೆ, ಆರೋಪಿಗಳು ಸಿಕ್ಕಿಲ್ಲ. ಪದ್ಮಲತಾಳ ಕೊಲೆ ಆಯ್ತು, ಹಿಂದೂ ಪದ್ಮಲತಾಳ ಕೊಲೆ ಆಯ್ತು, ಆರೋಪಿಗಳು ನಾಪತ್ತೆ ಆಗಿದ್ದು ಧರ್ಮಸ್ಥಳದಲ್ಲಿನೇ. ವೇದವಲ್ಲಿ ಕೊಲೆ ರೇಪ್ ಅಂಡ್ ಮರ್ಡರ್ ಆಯ್ತು, ಆರೋಪಿಗಳು ಸಿಕ್ಕಿಲ್ಲ, ಧರ್ಮಸ್ಥಳದಲ್ಲಿನೇ. ಹಿಂದೂ ವೇದವಲ್ಲಿ, ಸಾರಿ CT ರವಿ ಅವರು, ಸಾರಿ ಹೇಳ್ತೇನೆ, ಹಿಂದೂ ವೇದವಲ್ಲಿ. ನಿನ್ನೆ ತಾನೇ ಯಾರು ನಮ್ಮ ಅನನ್ಯ ಭಟ್ ಅವ್ರ ಕಂಪ್ಲೇಂಟ್ ಕಾಪಿ ಓದಿದೆ ನಾನು ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಕುಲದವಳು, ನಮಗೆ ಶ್ರಾದ್ದ ಕಾರ್ಯ ಬಹಳ ಮುಖ್ಯ, ನನಗೆ ಇಂಥ ದೊಡ್ಡವ್ರ ವಿರುದ್ಧ ನಾನು ಎದುರಿಸಕ್ ತಯಾರಿಲ್ಲ, ಆಗಲ್ಲ, ಶಕ್ತಿ ಇಲ್ಲ, ಒಂಟಿ ಮಹಿಳೆ ನಾನು. ನನ್ನ ಮಗಳ ಶವ ಅಸ್ಥಿ ಪಂಜರವನ್ನಾದ್ರೂ ಕೊಡಿ, ಹಿಂದೂ ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಹೆಣ್ಣು ಮಗಳು ನಾನು. CT ರವಿಯವ್ರ ಪಾಪ ಗೊತ್ತಿಲ್ಲ, ಅಮಾಯಕರು. ಗೃಹ ಸಚಿವರು ಗೊತ್ತಿಲ್ಲ ಪಾಪ, ಅಮಾಯಕರು. ಯಾಕಂದ್ರೆ ಯಾಕೆ ಅಮಾಯಕರು ಅಂತ ಹೇಳಿದ್ರೆ, ಶಿಕ್ಷಣ ಸಲುವಾಗಿ ಬಂದಿದ್ದಾರೆ ಸುರೇಂದ್ರ ಅವರು, ನಾವು ಸೆಟ್ಟಿಂಗ್ ಸುರೇಂದ್ರ ಅವರು. ಶಿಕ್ಷಣದ ಕಾಲೇಜ್ ಸರಿ ಇಲ್ಲ ಅಂತೇಳಿ ಮೋಸ್ಟ್ಲಿ ಕಾಲೇಜ್ ಸೋರ್ತಾ ಇರ್ಬೇಕು. ಅದ್ರ ಮೇಲೆ ಒಂದು ತೇಪೆ ಹಚ್ಚಾಕೆ ಅದೇನೋ ಹೇಳ್ತಾರೆ, ಅದಕ್ಕೆ ಅದೇನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನೋ ಹಾಕ್ತಾರೆ, ಸೋರ್ಲಾರ್ದಂಗೆ. ಸೋರ್ತಾ ಐತೆ ಅಲ್ಲ, ಒಡೆದು ಹೋಗ್ತಾ ಇದೆ, ಪೂರ್ತಿ ಒಡೆದು ಹೋಗಿದೆ ಒಂದು ಕೋಟೆ. ಟ್ಯಾಪೆ ಹಚ್ಚಾಕೆ ಶಿಕ್ಷಣ ಸಚಿವರಿಗೆ ಹೋಗೋ ಬದಲು ರೋಡ್ ಏನೋ ಗೊತ್ತಾಗಿರ್ಲಿಲ್ಲ ಸೆಟ್ಟಿಂಗ್ ಸುರೇಂದ್ರ ಅವರಿಗೆ, ಇವ್ರ ಹತ್ರ ಬಂದಿದ್ದಾರೆ. ಅದನ್ನ ಇವರು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಶಿಕ್ಷಣ ಸಲುವಾಗಿ ಬಂದಿದ್ರು. ಅಮಾಯಕರು ರೀ, ಸುಮ್ನೆ ಟ್ರೋಲ್ ಮಾಡ್ಬೇಡ್ರಿ CT ರವಿ ಅವರಿಗೆ, ಗೃಹ ಸಚಿವರಿಗೆ. ಯಾಕಂದ್ರೆ ನಾವೆಲ್ಲರೂ ಹುಚ್ಚರು ಗುಗ್ಗುಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸಂತೋಷ್ ರಾವ್ ಚೀಲದಲ್ಲಿ ಇಷ್ಟು ಚಾಕ್ಲೇಟ್ ಇಟ್ಬಿಟ್ಟಿದ್ದ ಪೊಲೀಸ್ ಸ್ಟೇಷನ್ ನಲ್ಲಿ. ಹೇಳ್ತಾರಲ್ಲ ಇವರು ಪುಟಾಣಿ ಪುಟ್ಟ, ಬ್ಯಾಗ್ ಅಲ್ಲಿ ಇಷ್ಟು ಚಾಕ್ಲೇಟ್ ಇತ್ತು. ಚಾಕ್ಲೇಟ್ ತಿಂತಾ ಇದ್ದಂತೆ ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತಾ ಇತ್ತಂತೆ. ಇವ್ರು ಚಾಕ್ಲೇಟ್ ತಿಂದ್ರೆ ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತದಂತೆ, ಅದಕ್ಕೆ ಸಂತೋಷ ಮಾಡ್ಬಿಟ್ನಂತೆ. ಏನ್ ಗುಗ್ಗುಗಳು ಕುಂತಿದಾರ ಇಲ್ಲಿ? ಅದ್ರ ಸಲುವಾಗಿ ನಾವು ಎಳೆಯಾಗಿ ಜನಸಾಮಾನ್ಯರ ಗಮನಕ್ಕೆ ತರ್ತಾ ಇದ್ದೀವಿ.
ತೋರ್ಸು 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 ಎಲ್ಲಿದೆ ಅಂತ ಯಾಕೆ ತೋರಿಸ್ಬೇಕು ರೀ? ಯಾವ ನಂಬಿಕೆ ಮೇಲೆ ಪೊಲೀಸರಿಗೆ ತೋರಿಸ್ಬೇಕು? ಜಡ್ಜ್ ಮುಂದೆ, ಹಾನರಬಲ್ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮುಂದೆ ಹೇಳ ಬಂದಿದ್ದಾನೆ. ಹೋಗಿ ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ. ಉನ್ನಾವದಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ಒಂದಷ್ಟು ದಿನದ ಹಿಂದೆ ಉತ್ತರ ಪ್ರದೇಶದ ಉನ್ನಾವದಲ್ಲಿ ಒಬ್ಬ ಸ್ವಾಮೀಜಿ ಹೇಳ್ಬಿಟ್ಟ, ನನ್ನ ಕನಸಿನಲ್ಲಿ ನನ್ನ ಗುರುಗಳು ಹೇಳ್ಬಿಟ್ರು, ಇಂಥ ಜಾಗೆಯಲ್ಲಿ 1000 ಟನ್ ಬಂಗಾರ ಇದೆ, ನಾನು ತೆಗೆದು ತೋರಿಸ್ತೇನೆ ಅಂತ ಹೇಳ್ಬಿಟ್ಟ. ಅವ್ನು ಹೇಳಿದ್ದೇನೋ ಕನಸಿನಲ್ಲಿ ಬಂತಂತೆ. ಅವ್ರ ಗುರುಗ ಒಬ್ರು ಇವರು ಆ ಸ್ವಾಮೀಜಿ ಹೇಳ್ಬಿಟ್ಟ. ಉತ್ತರ ಪ್ರದೇಶ ಸರ್ಕಾರ ಎಸ್ ಅಂದ್ಬಿಡ್ತು. ಯಾವ ಆರ್ಕಿಯಾಲಜಿಕಲ್ ರಿಪೋರ್ಟ್ ತಗೊಳ್ಳಿಲ್ಲ, ಏನು ಇಲ್ಲ. ಇಡೀ ದೇಶದ ಮಾಧ್ಯಮ ಬಂತು, ಲಕ್ಷಾಂತರ ಜನ ಸೇರಿದ್ರಲ್ಲಿ. 1000 ಟನ್ ಬಂಗಾರ ಸಿಗುತ್ತೆ, ದೇಶದ ಸಾಲ ಮನ್ನಾ ಆಗುತ್ತೆ, ಸಾಲ ತೀರಿಸಬಹುದು, ಎಲ್ಲರೂ ಅದು ಇದು ಅಂತ ಹೇಳಿದ್ರು. ಆಗದಿದ್ದು ಏನು ಸಿಗ್ಲಿಲ್ಲ. ಕನಸಿನಲ್ಲಿ ಬಿದ್ದಿದ್ದಕ್ಕೇನೆ ಅದನ್ನ ಉತ್ಖನನ ಮಾಡಿದ್ರು. ಇಲ್ಲಿ ಇಬ್ರು ಲಾಯರ್, ಖ್ಯಾತ ಅಡ್ವೊಕೇಟ್ ಅನ್ನ ಮುಖಾಂತರ ಬಂದು FIR ದರ್ಜ್ ಮಾಡಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟು, ಆ ನಂತರ 161 ಸ್ಟೇಟ್ಮೆಂಟ್ ಕೊಟ್ಟು ಕೂಡ ಶವಗಳಿದೆ ಅಂತ ಹೇಳಿದ್ರು ಕೂಡ ಉತ್ಖನನ ಮಾಡೋಕ್ ತಯಾರಿಲ್ಲ. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಪೊಲೀಸ್ ಮ್ಯಾನ್ಯಲ್ ಬಹುಶಃ ಚೇಂಜ್ ಆಗಿದೆ ಏನೋ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು ಅಂತ ಹೇಳಿ ಎಲ್ಲಾ ಮೂಲೆಗಳಿಂದನೂ ಕೂಡ ಒತ್ತಾಯ ಬರ್ತಾ ಇದೆ. ದಯವಿಟ್ಟು SIT ಆಗ್ಬೇಕು ಅನ್ನುವಂಥವ್ರು ಎಲ್ಲರ ಗಮನಕ್ಕೂ ನಾನು ತರ್ತಾ ಇದ್ದೀನಿ. ಈ ಮಾತನ್ನ ಗಮನಿಸಿ. SIT ಆಗಬೇಕು, ಆದ್ರೆ ಯಾರ ನೇತೃತ್ವದಲ್ಲಿ ಅದು ಕೂಡ ಮುಖ್ಯ ಅಲ್ವಾ? ಈ ಹಿಂದೆ ಸೌಜನ್ಯ ಪ್ರಕರಣ ನಡೆದ ತಕ್ಷಣ SIT ಮಾಡಿದ್ರು, ಏನು ಉಪಯೋಗ ಆಯ್ತು? CID ಮಾಡಿದ್ರು, ಏನು ಉಪಯೋಗ ಆಯ್ತು? ಈ ಮಾತು ಯಾಕೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, SIT ಮಾಡೋದಾದ್ರೆ ನಿಷ್ಠಾವಂತ, ಅನ್ಬಯಾಸ್ಡ್, ಹಾನೆಸ್ಟ್ ಅಧಿಕಾರಿಗಳ ನೇತೃತ್ವದಲ್ಲಿನೇ ಆಗಬೇಕು. ಮತ್ತು ಅದು ಪ್ರಣಬ್ ಮೊಹಂತಿ ಸಾಹೇಬ್ರ ನೇತೃತ್ವದಲ್ಲಿನೇ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಕರ್ನಾಟಕದ ಹೈಕೋರ್ಟ್ ಕೂಡ ಅವರ ದಕ್ಷತೆಯನ್ನ ಪ್ರಮಾಣೀಕರಿಸಿದೆ. ಆ SIT ಟೀಮ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಕೂಡ ಪಾರ್ಟ್ ಆಗಿರಬೇಕು. ಈ ಶುಡ್ ಬಿ ಅರುಣ್ ಕುಮಾರ್ ಸಾಹೇಬರು ಆ SIT ಟೀಮಿನಿಂದ ಪಾರ್ಟ್ ಆಗಿರಬೇಕು. ಯಾಕಂದ್ರೆ ಮೋಸ್ಟ್ ಹಾನೆಸ್ಟ್, ಯಾಕಂದ್ರೆ ವೆರಿ ರೇರ್ ಅವರು, ಅಂತವ್ರು ಸಿಗೋದು. ಅವರು ಈ ನಾಡಿನ, ದೇಶದ ಆಸ್ತಿ ಅವರು. ಅದನ್ನ ಬಿಟ್ಟು ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಇವ್ರದೇ ಬೇಕಾದಂತ ಅಧಿಕಾರಿಗಳನ್ನ SIT ಚೀಫ್ ಹಾಕಕ್ ಮಾಡ್ತಾರೆ. CID ಅಲ್ಲಿ ಏನ್ ಮಾಡಿದ್ರು ಸೌಜನ್ಯ ಕೇಸಲ್ಲಿ? ಇವ್ರದೇ ಇವ್ರು ಬಂದು ಕಾಲು ಬೀಳುವಂತವನು ಒಬ್ಬನ ಅಧಿಕಾರಿಗಳನ್ನ ಮಾಡಿಬಿಟ್ರು ಚೀಫ್, CID ಹೆಡ್. ಮತ್ತೆ ಮತ್ತೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ನಿಖರವಾದಂತ ಕಾರಣ ಇದೆ. ಈ ಏನು ಧರ್ಮೋದ್ಯಮಿಗಳಿದಾರಲ್ಲ, ಅವ್ರದ್ದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಈ ರಾಜ್ಯದ ಹಿರಿಯ IPS ಅಧಿಕಾರಿಯ ಮಗಳಿಗೆ ಉನ್ನತ ಹುದ್ದೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಅಧಿಕಾರಿನ SIT ಚೀಫ್ ಮಾಡಿದ್ರೆ ಏನಾಗುತ್ತೆ? ಮಗಳು ಹೇಳ್ತಾಳೆ, ಪಪ್ಪ ಅಂಕಲ್ ಅನ್ನ ಸೇವ್ ಮಾಡು ಪಪ್ಪ, ಅವ್ರಿಗೇನು ಮಾಡ್ದಾರ್ದಂಗೆ ನೋಡ್ಕೋ ಪಪ್ಪ, ವೀರೇಂದ್ರ ಅಂಕಲ್ ಅನ್ನ ಸೇವ್ ಮಾಡು ಪಪ್ಪ ಅಂದ್ಬಿಟ್ರೆ, ಆ ನಂತರ ಇನ್ನೊಬ್ಬ ಹಿರಿಯ IPS ಅಧಿಕಾರಿಗೆ ಇವರಿಗೆ ತುಂಬಾ ಆತ್ಮೀಯ ಆದಂತಹ ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅದು ಗೊತ್ತಿದೆ ನಮಗೆ. ಆವಾಗ ಏನು ಅಂದ್ರೆ, ದಯವಿಟ್ಟು ನೀವೇನು ಸ್ವಲ್ಪ ಇವರಿಗೆ ಸಹಾಯ ಮಾಡಿಬಿಡಿ, ಅವರು ಮುಂಚೆ ನಮಗೆ ತುಂಬಾ ದೊಡ್ಡ ದಣಿಗಳು ಅಂತ ಹೇಳ್ಬಿಟ್ರೆ ಏನಾಗುತ್ತೆ? ಈ ಕೇಸಿನ ಗತಿ ಏನಾಗುತ್ತೆ? ಇವರು ಅನೇಕ IPS ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ ಮದುವೆ ಮಾಡಿಸಿದ್ದಾರೆ, ಅವರ ಹೆಂಡತಿಗೆ ಕೆಲಸ ಕೊಟ್ಟಿದ್ದಾರೆ, ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಪಾರಾರಿಯಾಗಬೇಕು, ಅವರಿಗೆ ರಕ್ಷಣೆ ಸಿಗಬೇಕು, ಕೇಸ್ನಿಂದ ಜಾರ್ಕೋಬೇಕು ಅಂತ ಅಧಿಕಾರಿಗಳು ಬೇಡ. ಹಂಗಂತೇಳಿ ನಾ ಅಧಿಕಾರಿಗಳ ಮೇಲೆ ಆರೋಪ ಹೊರಿಸ್ತಾ ಇಲ್ಲ. ಫ್ಯಾಮಿಲಿ ಸೆಂಟಿಮೆಂಟ್ ಇರ್ತದೆ. ಹಂಗಂತ ತಕ್ಷಣ ಅಧಿಕಾರಿಗಳು ಕೆಟ್ಟವರು, ಕರಪ್ಟು ಅಂತ ನಾನು ಹೇಳ್ತಾ ಇಲ್ಲ. ಫ್ಯಾಮಿಲಿ ಸೆಂಟಿಮೆಂಟ್ ಇರ್ತದೆ. ಅವ್ರು ಹೇಳ್ತಾರೆ, ಹೇಳೋ ನಿಮ್ಮ ಅಪ್ಪನಿಗೆ, ಹೇಳೋ ನಿನ್ನ ಗಂಡನಿಗೆ ಹೇಳೇ ಹೇಳ್ತಾರೆ. ಅದ್ರ ಸಲುವಾಗಿನೇ ಹಿರಿಯ IPS ಅಧಿಕಾರಿಗಳ ಮಕ್ಕಳಿಗೆ ಉನ್ನತ ಹುದ್ದೆ ಅವ್ರ ಸಂಸ್ಥೆಯಲ್ಲಿ ಕೊಡ್ತಾರೆ. ಅವರು ಇಂಥ ಸಂದರ್ಭದಲ್ಲಿ ದೇ ಟೇಕ್ ಎವ್ರಿ ಅಪಾರ್ಚುನಿಟಿ, ಎಲ್ಲವನ್ನು ಬಳಸ್ಕೊತಾರ ಅವರು.
ಅದರ ಸಲುವಾಗಿ ನಾವು ಹೇಳ್ತಾ ಇದ್ದೀವಿ, SIT ಮಾಡೋದಾದ್ರೆ ಪ್ರಣಬ್ ಮೊಹಂತಿ ಸಾಹೇಬ್ರ ನೇತೃತ್ವದಲ್ಲಾಗ್ಲಿ, ಅರುಣ್ ಕುಮಾರ್ ಸಾಹೇಬ್ರು ಕೂಡ ಅದರ ಒಂದು ಭಾಗ ಆಗಿರ್ಲಿ. SIT ಮಾಡೋರ್ ಗಮನಕ್ಕೂ ಕೂಡ ಇದಿರಲಿ. ಈಗ ಊಹಾಪೋಹದ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ತಕ್ಕಂಗೆನೆ ಅದು ನಡೀತಾ ಇದೆ. ಊಹಾಪೋಹದ ಸುದ್ದಿಗಳನ್ನ ಯಾರು ಮಾಡಬಾರ್ದು. ಕರೆಕ್ಟ್, ವಿ ವೆಲ್ಕಮ್. ಆದ್ರೆ ನನ್ನದು ಒಂದು ಅಭಿಪ್ರಾಯ ಇದೆ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಊಹಾಪೋಹ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಆ ಸತ್ಯವನ್ನ ಎಷ್ಟು ನೀವು ಅದುಮಿಟ್ಟುಕೊಳ್ತೀರಾ ಅಷ್ಟು ಊಹಾಪೋಹ ಜಾಸ್ತಿ ಆಗುತ್ತೆ. ಇಟ್ ಇಸ್ ಅ ಕಾಮನ್ ನೇಚರ್, ಕಾಮನ್ ಸೈಕಾಲಜಿ ಆಫ್ ಅ ಮಾಸ್. ಹೊರಗಡೆ ತೆಗೆದ್ರೆ ಊಹಾಪೋಹ ಅನ್ನೋದೇ ಇರುವುದಿಲ್ಲ. ಆ ಊಹಾಪೋಹಕ್ಕೆ ಯಾಕೆ ಇಷ್ಟೊಂದು ಅವಕಾಶ ಕೊಡ್ತಾ ಇದ್ರೆ, ಇಷ್ಟೊಂದು ಕಾಲ ಅವಕಾಶ ಯಾಕೆ? ಅದನ್ನ ಅಗದು ಬಿಟ್ರೆ ಮುಗಿದು ಹೋಯ್ತು. ಇದ್ರೆ ಐತೆ, ಇಲ್ಲಂದ್ರೆ ಇಲ್ಲ. ಊಹಾಪೋಹನೇ ಇಲ್ಲ. ಇನ್ನೂ ಸತ್ಯವನ್ನ ಅದುಮಿಟ್ಕೊಂಡು ಭೂಮಿಯ ಕೆಳಗಡೆ ಅದುಮಿಟ್ಕೊಂಡು ನಾಳೆ 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 ಅಂತ ಹೇಳಿದ್ರೆ ಖಂಡಿತ ಜನರ ಇಮ್ಯಾಜಿನೇಷನ್ ಹೋಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಪ್ರತಿಯೊಬ್ರು ಕೇಳ್ತಾ ಇದಾರೆ, ಮುಂಚೆ ಯಾರಿಗೂ ಇದು ಗೊತ್ತಿರ್ಲಿಲ್ಲ ಯಾರು ಮಾಡಿದಾರೆ ಅಂತ ಹೇಳಿ. ಈಗ ಎಲ್ರಿಗೂ ಖಚಿತ ಆಗ್ತಾ ಇದೆ. ಯಾಕಂದ್ರೆ ನಿಶ್ಚಲ್ ಜೈನ್ ಬೆಂಗಳೂರಿನ ಕೋರ್ಟಿಗೆ ಹೋಗಿ ನನ್ನ ಹೆಸರು ತೆಗಿಬಾರ್ದು, ನಮ್ಮ ಅಪ್ಪನ ಹೆಸರು ತೆಗಿಬಾರ್ದು, ನಮ್ಮ ಅಣ್ಣನ ಹೆಸರು ತೆಗಿಬಾರ್ದು, ನಮ್ಮ ದೊಡ್ಡಪ್ಪನ ಹೆಸರು ತೆಗಿಬಾರ್ದು, ನಮ್ಮ ಚಿಕ್ಕಪ್ಪನ ಹೆಸರು ತೆಗಿಬಾರ್ದು, ನಮ್ಮ ಮನೆ ನಾಯಿ ಹೆಸರು ತೆಗಿಬಾರ್ದು, ನಮ್ಮ ಮನೆ ಬೆಕ್ಕಿನ ಹೆಸರು ತೆಗಿಬಾರ್ದು ಅಂತೇಳಿ ಕೋರ್ಟಿಗೆ ಹೋಗಿದ್ದಾನೆ. ಅವನಿಗೆ ಯಾರಾದ್ರೂ ಹೇಳಿದ್ರ ನೀನ್ ಮಾಡಿದೀಯಾ, ನೀನೇ ಹೂತ್ ಹಾಕಿದೀಯಾ ಅಂತ ಹೇಳಿ ಯಾರಾದ್ರೂ ಹೇಳಿದ್ರ? ಸಮೀರ್ MD ಇದನ್ನ ಡಿಲೀಟ್ ಮಾಡ್ಬೇಕು, ಇದನ್ನ ಏನೋ ವಿಡಿಯೋ ಡಿಲೀಟ್ ಮಾಡ್ಬೇಕು, ಅದು ಇಟ್ಕೊಂಡಂಗೆ ಇಮ್ಯಾಜಿನೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ದಯವಿಟ್ಟು ಅದು ಇಡಬೇಡಿ. ಆಕ್ರೋಶ ಭುಗಿಲೇಳ್ತದೆ. ಕೆಮ್ಮನ್ನ ಎಷ್ಟು ನೀವು, ನಾನು ಪ್ರತಿ ಸರಿ ಹೇಳ್ತಾ ಇದ್ದೇನೆ, ಪ್ರೀತಿ ಮತ್ತು ಕೆಮ್ಮನ್ನ ನೀವು ಜಾಸ್ತಿ ದಿನ ಅದು ಇಟ್ಕೊಳಕ್ ಆಗಲ್ಲ. ಅದು ಹೊರಗಡೆ ಬಂದೇ ಬರ್ತದೆ. ಸತ್ಯವನ್ನು ಕೂಡ ಹಾಗೆ, ಹೋರಾಟವನ್ನು ಕೂಡ ಹಾಗೆ. ನೀವು ಹೋರಾಟವನ್ನು ಹತ್ತಿಕ್ತೇನೆ, ಸತ್ಯವನ್ನು ನಾನು ಹತ್ತಿಕ್ತೇನೆ, ಭೂಮಿಯ ಕೆಳಗೆ ನಾನು ಹತ್ತಿಕ್ತೀನಿ ಅಂತ ಹೇಳಿದ್ರೆ ಅದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಲಕ್ಷ ಅಲ್ಲ ಕೋಟಿ ಜನ ಕೇಳ್ತಾ ಇದ್ದಾರೆ, ಎಕ್ಸಿಮೇಟ್ ಮಾಡಿ, ಏನಿದೆ ನಾವು ನೋಡೋಣ, ಹೊರಗಡೆ ತೆಗಿರಿ. ಸತ್ಯವನ್ನ ಬಯಲು ಮಾಡಿದ್ರೆ ಊಹಾಪೋಹಕ್ಕೆ ಅವಕಾಶನೇ ಇರುವುದಿಲ್ಲ. ಅವಾಗ ಗೊತ್ತಾಗುತ್ತೆ. ಆಮೇಲೆ ಪ್ರತಿಯೊಂದು ಹೇಳಕ್ಕೂ ಅದರದೇ ಆದಂತ ಇಲಾಖೆ ಇದೆ. ಮಾನವನ ಅಸ್ಥಿ ಪಂಜರ ಸಿಕ್ಕಿದ್ರೆ ಗಂಡಿಂದೋ ಹೆಣ್ಣಿಂದೋ ಹೇಳಕ್ FSL ಇದೆ, DNA ಇದೆ, ಎಷ್ಟು ಏಜ್ ಇದ್ದು ಯಾವ ಹೊತ್ತಿಗೆ ಹೂತಾಕಿದ್ದು DNA, ಹೊಸ ಹೊಸ ಟೆಕ್ನಾಲಜಿಗಳಿದೆ. ಊಹಾಪೋಹಕ್ಕೆ ಅವಕಾಶ ಎಲ್ಲಿರ್ತದೆ? ಯಾಕೆ ಸರ್ಕಾರ ಊಹಾಪೋಹಕ್ಕೆ ಅವಕಾಶ ಕೊಡ್ತಾ ಇದೆ? ದಯವಿಟ್ಟು ಊಹಾಪೋಹಕ್ಕೆ ಅವಕಾಶ ಕೊಡಬೇಡಿ. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಬಹುಶಃ ಹೇಳಿದ್ರಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು 1000 DKಶಿಗಳು, 1000 DKಶಿ, 1000 DK ಶಿವಕುಮಾರ್ ಅವರು ಬರ್ತಾರೆ. ಬರ್ಲಿ. ಬಹುಶಃ ಅದಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ. ಅದಕ್ಕೆ ತೋರ್ಸು, ಮ್ಯಾಪ್ ಮಾಡಿ ತೋರ್ಸು, ಎಲ್ಲಿದೆ. ಬಹುಶಃ ಅವ್ರದೇ ಒತ್ತಡ ಇರಬೇಕು. 1000 DKಶಿದು, ಇವ್ರ ಹಿಂದೆ 1000 DKಶಿ ಇರಬಹುದು, 100 ಡಾಜಿಪ್ ಅವ್ರು ಇರಬಹುದು, ದೊಡ್ಡ ದೊಡ್ಡ ಹೈಕಮಾಂಡ್ ಇರಬಹುದು ಇವ್ರ ಹಿಂದೆ. ನಮ್ಮ ಹಿಂದೆ ಯಾರಿದ್ದಾರೆ ನೋಡಿ, ಇಲ್ಲಿ ಯಾರಿದ್ದಾರೆ ನಮ್ಮ ಹಿಂದೆ? ಈ ಹೆಣ್ಣು ಮಗಳು, ನಮ್ಮ ತಂಗಿನೋ ನನ್ನ ಮಗಳು, ಈ 1000 DKಶಿಗಳು ಈ ಸೌಜನ್ಯಳ ಎಡಗಾಲಿನ ಚಪ್ಪಲಿಗೆ ಹತ್ತಿದ ಧೂಳಿಗೂ ಈ 1000 DKಶಿಗಳು ಸಮ ಅಲ್ಲ. ಎದ್ದು ಬಿಟ್ಟಿದ್ದಾಳೆ. ಯಾವ 1000 DKಶಿಗಳು, 1000 DKಶಿಗಳು ಕೂಡ ಇವಳ ಮುಂದೆ, ಇವಳ ಶಕ್ತಿಯ ಮುಂದೆ, ಚಾಮುಂಡೇಶ್ವರಿ ಶಕ್ತಿ ಮುಂದೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡಿ, ಎಷ್ಟು ಮಾಡ್ತೀರೋ ಮಾಡಿ. ಶವಗಳು ಮೇಲೆ ಬಂದೇ ಬರ್ತದೆ. ಬರಲಿಲ್ಲ ಅಂದ್ರೆ ನಾವು ಆಗ್ರಹ ಮಾಡೇ ಮಾಡ್ತಿದ್ದೇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಂದು ಗರ್ಜನೆ ಹೇಳಿದ್ರೆ ಸಾಕು, ಒಂದು ಗರ್ಜನೆ ಕೊಟ್ರೆ ಸಾಕು, ಲಕ್ಷಾಂತರ ಜನ ಇದೇ ಧರ್ಮಸ್ಥಳದಲ್ಲಿ ಸೇರ್ತಾರೆ. ಆ ಕೆಲಸ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ನಾವು. ಜಾಸ್ತಿ ದಿನ ಕಾಯಕ್ಕೂ ಆಗುದಿಲ್ಲ. ನಿಮ್ನ ಆಟ ನೋಡ್ಕೊಂಡು ಕುದ್ರಕ್ ಆಗಲ್ಲ 1000 DKಶಿಗಳದ್ದು. ಎಲ್ರಿಗೂ ವಿನಂತಿ ಮಾಡ್ಕೊತಾ ಇದ್ದೇನೆ. ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಕೂಡ ನಾನು ಆಗ್ರಹ ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಒಂದು ಆಗ್ರಹವನ್ನ ಮಾಡಿ. ಈ ಆಟ ಸಾಕಿದು. ಸತ್ಯ ಹೊರಗಡೆ ಬರಬೇಕು. ಆ ನಂತರ
ಕಳೆದ 2 ದಿನಗಳಿಂದ ಈ ಶುಂಭ ನಿಶುಂಭರು, ಧರ್ಮಸ್ಥಳದ ರಾಕ್ಷಸ ಶುಂಭ ನಿಶುಂಭರು ಕಾಣ್ತಾ ಇಲ್ಲ. ಅವರು ಬಹುಶಃ ನನಗೆ ಇನ್ನೂ ಒಂದು ಸಂಶಯ ಬರ್ತಾ ಇದೆ, ಅವರು ದೇಶ ಬಿಟ್ಟು ಹೊರಗಡೆ ಹೋದ ಮೇಲೆ ನಾವು ತೆಗಿತೀವಿ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಅಪರಾಧ ಪೊಲೀಸರಿಂದನೇ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಲುಕ್ಔಟ್ ನೋಟಿಸ್ ಕೊಡ್ಬೇಕು ಅವ್ರಿಗೆ. ಈ ದೇಶದ ಎಲ್ಲಾ ಏರ್ಪೋರ್ಟ್ಗಳು ಮತ್ತು ಪೋರ್ಟ್ಗಳೇನಿದೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಅವರು ದೇಶ ಬಿಟ್ಟು ಹೋಗುವಂತ ಸಾಧ್ಯತೆಯನ್ನ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಇಟಲಿಗೆ ಹೋದ್ರೆ ಏನ್ ಮಾಡ್ತೀರಾ ಅಂತೇಳಿ ಎಕ್ಸ್ಟ್ರಾಡಿಷನ್ ಇದನ್ನೇ ಅನ್ವಯ ಆಗುದಿಲ್ಲ. ಅಲ್ಲಿ ಇಟಲಿಗೆ ಹೋದ್ರೆ ಏನಾಗುತ್ತೆ, ಮುಗಿದೋಯ್ತು ಅಂದ್ರೆ ಆಮೇಲೆ ಆಗಿತ್ತೀರಾ, ಅದನ್ನ ಕಾಯ್ತಾ ಇದ್ದೀರಾ ಅವರು ಇಟಲಿಗೆ ಓಡಿ ಹೋಗೋದು? ದಯವಿಟ್ಟು ಇದು ಜನಸಾಮಾನ್ಯರ ಆಗ್ರಹ ಇದೆ, ಆದಷ್ಟು ಬೇಗ ಉತ್ಖನನವನ್ನ ಮಾಡಿ ಸತ್ಯ ಏನಿದೆ ಅದನ್ನ ಜನರಿಗೆ ತಿಳಿಸಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ.